ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಕುಂಭರಾಶಿ 2026 ಜೂನ್ 2 ಅದೃಷ್ಟ ನಿಮ್ಮ ಬಳಿ ಬಂದಿದೆ ಅಂತಲೇ ಅನ್ಕೋಬೋದು. ಯಾಕಂದರೆ ಗುರುವು ಮಿಥುನದಿಂದ ತನ್ನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕುಂಭರಾಶಿಯವರಿಗೆ ಪ್ರಮುಖವಾಗಿ ಗೋಚಾರ, ಅದರಲ್ಲೂ ಗುರುವಿನ ಒಂದು ಗೋಚಾರದ ಫಲಗಳು, ಶುಭ ಯೋಗಗಳು, ಪ್ರಭಾವಗಳು ಸಾಕಷ್ಟು ಉಂಟಾಗ್ತಾ ಇದ್ದು ಯಾವೆಲ್ಲ ರೀತಿಯ ಬದಲಾವಣೆಗಳು ಕುಂಭರಾಶಿಯವರಿಗೆ ಆಗುತ್ತೆ ಅನ್ನೋದರ ಬಗೆಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕುಂಭರಾಶಿಯ ಎರಡನೇ ಧನಸ್ಥಾನ ಏನಿದೆ ಅದು ಮೀನರಾಶಿ ಆಗಿದ್ದು, ಆ ಮೀನರಾಶಿಯ ಅಧಿಪತಿ ಕೂಡ ಗುರುವೇ ಆಗಿದ್ದಾರೆ. ಇನ್ನು 11ನೇ ಮನೆ ಧನಸ್ಸು ರಾಶಿ, ಅದರ ಅಧಿಪತಿ ಕೂಡ ಗುರುನೇ ಆಗಿರೋದ್ರಿಂದ ನಿಮಗೆ ಈ ಒಂದು ಸಮಯದಲ್ಲಿ ಡಬಲ್ ಯೋಗ. ಯಾಕಂದರೆ ಕುಟುಂಬ ಸುಖ ಸಂಸಾರದ ವಿಷಯದಲ್ಲಿ, ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಡಬಲ್ ಯೋಗ ಅಂತಲೇ ನೀವು ನಿರೀಕ್ಷೆಯನ್ನು ಮಾಡಬಹುದು. ಹಾಗೆ ಮಿಥುನದಿಂದ ಕರ್ಕಾಟಕ ರಾಶಿಗೆ 2026 ಜೂನ್ 2ಕ್ಕೆ ಗುರುಗ್ರಹ ಬರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಗುರುವಿಗೆ ಉಚ್ಚ ಸ್ಥಾನ ಸಿಗುತ್ತೆ. ಆ್ಯಂಡ್ 1 ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯ ಒಂದು ಸಾಲ ಆಗಿರಬಹುದು, ಅಥವಾ ಆರೋಗ್ಯದ ವಿಚಾರದಲ್ಲಿ ರೋಗ ರುಜಿನಗಳಾಗಿರ್ಬೋದು, ಖರ್ಚು ವೆಚ್ಚಗಳಾಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಕಂಪ್ಲೀಟಾಗಿ ಅವೆಲ್ಲವನ್ನು ಕೂಡ ಗುರು ಮಹಾರಾಜ ಏನಿರ್ತಾರೆ ಅವರು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಇನ್ನು 6ನೇ ಮನೆಗೆ ಗುರು ಬರೋದರಿಂದ ಸಾಲದಿಂದ ಮುಕ್ತಿಯನ್ನು ಕೂಡ ನೀವು ಈ ಒಂದು ವೇಳೆ ಅನುಭವಿಸ್ತೀರ. ಹಾಗೆ ಹೊಸ ಉದ್ಯೋಗಕ್ಕೇನಾದರೂ ನೀವು ಟ್ರೈ ಮಾಡ್ತಿದ್ರೆ, ಮಾಡಬೇಕು ಕಷ್ಟಪಡ್ತಾ ಇದ್ದೀನಿ ಆದರೆ ಎಲ್ಲೂ ಕೂಡ ಲೋನ್ ಸಿಗ್ತಿಲ್ಲ, ಯಾರೂ ಕೂಡ ಸಾಲ ಕೊಡ್ತಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡಿದ್ರೆ ಅದಕ್ಕೂ ಕೂಡ ಈಗ ಸುಯೋಗ ಕೂಡಿ ಬಂದಿದೆ. ಇನ್ನು ವ್ಯಾಪಾರ ಮಾಡುವಂತಹ ಜಾಗ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಸುಮ್ಮನೆ ನಿಮಗೇನಾದರೂ ಎದುರಾಳಿಗಳು ಅಥವಾ ಕಾಂಪಿಟೇಟರ್ಸ್ ಕೆಲಸ ಮಾಡೋ ಜಾಗದಲ್ಲಿ, ಹಾಗೆ ನಿಮ್ಮ ಒಂದು ಬಿಸ್ನೆಸ್ಗೆ ಕಾಂಪಿಟೇಟರ್ಸ್ ಏನಾದರೂ ಇದ್ದಿದ್ದೆ ಆದರೆ ಆ ಒಂದು ಜಾಗದಲ್ಲೂ ಕೂಡ ನೀವು ಜಯವನ್ನು ಸಾಧಿಸ್ತೀರ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆತಿರುವಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ಯಾಕಂದರೆ ಗುರುವಿನ ದೃಷ್ಟಿ ಫಲಗಳು ವಿಚಾರದಲ್ಲಿ, ನೆನಪಿನ ಶಕ್ತಿ ವಿಚಾರದಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಮನೆ ಮೇಲೂ ಕೂಡ ಇರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ಫಲಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ, 10ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಏನಾದರೂ ಬಿದ್ದಾಗ ಕೆಲಸದಲ್ಲಿ ನಿಮಗೆ ಪ್ರಗತಿ ಕಾಣ್ತೀರಾ, ಅಂದುಕೊಂಡ ಕೆಲಸ ಯಶಸ್ವಿಯಾಗುತ್ತೆ. ಹಾಗೆ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗೋದಕ್ಕೂ ಕೂಡ ಗುರು ಸಹಾಯ ಮಾಡ್ತಾರೆ. ಇನ್ನು 12ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ವಿದೇಶಿ ಪ್ರಯಾಣದ ಯೋಗ ಕೂಡ ಈ ಸಂದರ್ಭದಲ್ಲಿ ಬರುತ್ತೆ. ಹಾಗೆ ಧಾರ್ಮಿಕ ಕಾರ್ಯಗಳಿಗಾಗಿ ನೀವು ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಬರುತ್ತೆ. 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಫಲಗಳು ಏನನ್ನ ನೀವು ನಿರೀಕ್ಷೆ ಮಾಡ್ಬೋದಂದರೆ, ಇದು ಕುಟುಂಬ ಮತ್ತು ಧನಸ್ಥಾನ ಆಗಿರೋದ್ರಿಂದ ಕೌಟುಂಬಿಕ ಸಮಸ್ಯೆಗಳು ಏನಿದೆ ಅದು ಬಗೆಹರಿಯುತ್ತೆ. ಹಾಗೆ ಆರ್ಥಿಕ ಮೂಲಗಳು ಕೂಡ ವೃದ್ಧಿಯಾಗುತ್ತೆ. ಇನ್ನು 2026 ಜೂನ್ 2ಕ್ಕೆ ಗುರು ಮಿಥುನದಿಂದ ತನ್ನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಬಂದಾಗ ಒಂದಷ್ಟು ಮಹಾಯೋಗಗಳು ಕೂಡ ಕುಂಭರಾಶಿಯವರಿಗೆ ಸಿಗ್ತಾ ಇದೆ. ಅದರಲ್ಲಿ ಮೊದಲನೇದಂತ ಹೇಳಿದ್ರೆ ಹಂಸ ಮಹಾಪುರುಷ ಯೋಗ ಅಂತ. ಇದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಗೆ ಬರೋದ್ರಿಂದ ಬ್ರಹ್ಮಾಂಡದಲ್ಲಿ ಹಂಸ ಮಹಾಪುರುಷ ಯೋಗ ಕೂಡ ನಿರ್ಮಾಣ ಆಗುತ್ತೆ. ಕುಂಭರಾಶಿಯವರಿಗೆ ಗುರು 6ನೇ ಮನೆಯಲ್ಲಿದ್ದರೂ ಕೂಡ ಉಚ್ಚ ಗುರುವಿನ ದೃಷ್ಟಿ 10ನೇ ಮನೆಯ ಮೇಲೆ, ಅಂದರೆ ಕರ್ಮಸ್ಥಾನದ ಮೇಲೆ ಬೀಳೋದ್ರಿಂದ ವೃತ್ತಿಯಲ್ಲಿ ಅಧಿಕಾರ ಪ್ರಾಪ್ತಿಯಾಗಿರುತ್ತೆ, ಪ್ರಮೋಷನ್, ಟ್ರಾನ್ಸ್ಫರ್ ಈ ರೀತಿ ಆಗುತ್ತೆ. ಜೊತೆಗೆ ಸಮಾಜದಲ್ಲಿ ಗೌರವ ಹಾಗೆ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನೀವು ಕೆಲಸ ಮಾಡ್ತಿರುವಂತಹ ಸ್ಥಳದಲ್ಲಿ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಉನ್ನತ ಮಟ್ಟದ ವ್ಯಕ್ತಿಗಳ ಪರಿಚಯ ಆಗಿರುತ್ತೆ, ಅದು ಮುಂದೆ ನಿಮಗೆ ಸಹಾಯ ಕೂಡ ಆಗುತ್ತೆ. ಇನ್ನು ಗಜಕೇಸರಿ ಯೋಗ ಇದು ಒಂದು ರೀತಿ ತಾತ್ಕಾಲಿಕ ಅಂತ ಹೇಳ್ಬೋದು. ಯಾಕಂದರೆ ಗುರು ಕರ್ಕಾಟಕದಲ್ಲಿರುವಾಗ ಚಂದ್ರನು ಮೇಷ, ಕರ್ಕಾಟಕ, ತುಲಾ ಅಥವಾ ಮಕರ ರಾಶಿಗೆ ಬಂದಾಗಲೆಲ್ಲ ಈ ಒಂದು ಯೋಗ ಸಂಭವಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು, ನೀವೇನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಫಲಪ್ರದವಾಗಿರುತ್ತೆ. ಆರ್ಥಿಕ ಲಾಭ ಹಾಗೆ ಮಾನಸಿಕ ನೆಮ್ಮದಿ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನೀವು ವಿಜಯವನ್ನು ಸಾಧಿಸ್ತೀರ. ಇನ್ನೊಂದು ಧನ ವೃತ್ತಿ ಯೋಗ, ಇದು ದೃಷ್ಟಿ ಫಲದಿಂದ ಆಗುವಂಥದ್ದು. ಕುಂಭರಾಶಿಯವರಿಗೆ ಗುರು 2 ಮತ್ತು 11ನೇ ಮನೆಯ ಅಧಿಪತಿ ಧನ ಮತ್ತು ಲಾಭಸ್ಥಾನ ಉಚ್ಚನಾಗಿ 6ನೇ ಮನೆಯಲ್ಲಿದ್ದರೂ ಕೂಡ ಅಲ್ಲಿಂದ 2ನೇ ಮನೆಯನ್ನು ಧನಸ್ಥಾನ, ಅಂದರೆ 2ನೇ ಮನೆ ಅಂದರೆ ಧನಸ್ಥಾನವನ್ನು ವೀಕ್ಷಿಸೋದ್ರಿಂದ ನಿಮಗೆ ಬರಬೇಕಾಗಿರುವಂತಹ ನಿಂತು ಹೋಗಿರುವಂತಹ ಹಣ ಕೈ ಸೇರುತ್ತೆ. ಕೌಟುಂಬಿಕ ಆಸ್ತಿಯಲ್ಲೇನಾದರೂ ವಿವಾದಗಳು, ಕೋರ್ಟ್ ಕಚೇರಿ ಅಂತಿದ್ರೆ ಅದು ಕೂಡ ಬಗೆಹರಿಯುತ್ತೆ. ನಿಮ್ಮ ಮಾತಿನ ಪ್ರಭಾವದಿಂದನೇ
ಕಾರ್ಯ ಸಾಧನೆ ಕೂಡ ಆಗುತ್ತೆ. ಇನ್ನೊಂದು ವಿಜಯ ಯೋಗ, ಅಂದರೆ ಇದು ಒಂದು ರೀತಿ ಶತ್ರು ನಾಶಕ್ಕೆ ಇರುವಂತಹ ಯೋಗ. 6ನೇ ಮನೆ ಶತ್ರು ಮತ್ತು ರೋಗಗಳ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಗುರು ಉಚ್ಚನಾದಾಗ ವಿಜಯ ಯೋಗದಂತೆ ಕಾರ್ಯನಿರ್ವಹಿಸ್ತಾನೆ. ಎಷ್ಟೇ ಪ್ರಬಲ ಶತ್ರುಗಳಿದ್ರೂ ಕೂಡ ನಿಮ್ಮ ಮುಂದೆ ಮಂಡಿಯೂರಬೇಕಾಗತ್ತೆ. ಹಳೆ ಕಾನೂನು ಪ್ರಕರಣಗಳು, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರೋರಿಗೆ ಸಕ್ಸಸ್ ಸಿಗುತ್ತೆ. ಧರ್ಮ ಕರ್ಮದ ಯೋಗದ ಪ್ರಭಾವ ಕೂಡ ಬರುತ್ತೆ. ಯಾಕಂದರೆ ಗುರು 10ನೇ ಮನೆಯನ್ನು ನೋಡೋದ್ರಿಂದ ವೃತ್ತಿ ಜೀವನದಲ್ಲಿ ಧಾರ್ಮಿಕತೆ ಮತ್ತು ಪ್ರಾಮಾಣಿಕತೆ ಹೆಚ್ಚುತ್ತೆ. ನೀವು ಕೆಲಸ ಮಾಡುವಂತಹ ಜಾಗಕ್ಕೆ ನಿಮ್ಮ ಕೆಲಸಕ್ಕೆ ದೈವ ಬಲ ದೊರೆತು ಯಾವುದೇ ವಿಘ್ನಗಳಿಲ್ಲದೆ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಹೇಳೋದಾದರೆ ಕುಂಭರಾಶಿಯವರಿಗೆ ಗುರು 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ರಕ್ಷಣಾ ಕವಚದಂತೆ ಅವರು ಕೆಲಸವನ್ನು ಮಾಡ್ತಾರೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಕೊಂಚ ಕಾಳಜಿ ವಹಿಸುವುದು ಉತ್ತಮ. ಅದು ಬಿಟ್ಟರೆ ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಯೋಗಗಳು ಮತ್ತು ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಒಟ್ಟಾರೆ ಕುಂಭರಾಶಿಯವರಿಗಂತೂ ಜೂನ್ 2ರ ನಂತರ ಗುರು ಬಲದಿಂದ, ಗುರು ಗೋಚಾರ ಫಲದಿಂದ ಸಾಕಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇದು ಇವತ್ತಿನ ಕುಂಭರಾಶಿಯ ಬಗೆಗಿನ ಗುರುವಿನ ಗೋಚಾರದ ಒಂದು ವಿಡಿಯೋ ಆಗಿದ್ದು, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.